ಅಮೆರಿಕಾದಲ್ಲೊಂದು ರಾಮರಾಜ್ಯ. ಇಲ್ಲಿ ನಡೆಯೋದು ಬರೀ ರಾಮ ಕರೆನ್ಸಿ. ಅಮೆರಿಕಾದ ಡಾಲರ್ಗೆ ಎಲ್ಲಾ ಕಡೆ ಬೆಲೆ ಇದೆ. ಡಾಲರ್ ಅನ್ನೋದೇ ಒಂದು ಕರೆನ್ಸಿ ಸಾಮ್ರಾಜ್ಯ. ಆದ್ರೆ ಅದೇ ಅಮೆರಿಕಾದ ಒಂದು ನಗರದಲ್ಲಿ ಡಾಲರ್ ಜೊತೆಗೆ ರಾಮ ಕರೆನ್ಸಿ ಕೂಡ ಚಲಾವಣೆಯಲ್ಲಿದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ಅಚ್ಚರಿಯಾದ್ರೂ ಸತ್ಯ. ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶದ ಹೃದಯ ಭಾಗದಲ್ಲಿ ಶ್ರೀರಾಮನ ಹೆಸರಿನಲ್ಲಿ ಒಂದು ನಗರವೇ ನಿರ್ಮಾಣವಾಗಿದೆ. ಆ ನಗರದ ವಿಶೇಷತೆಗಳೇನು? ಅಲ್ಲಿ ಯಾಕೆ ರಾಮ ಕರೆನ್ಸಿ ಬಳಸ್ತಾರೆ? ಇಲ್ಲಿದೆ ಡೀಟೇಲ್ಸ್. ಇಲ್ಲಿ ಸಂಸ್ಕೃತವೇ ಮಾತೃಭಾಷೆ. ಅಮೆರಿಕಾದ ಐವೋವಾ ಪ್ರಾಂತ್ಯದಲ್ಲಿ ಸುಮಾರು 2150 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ ಈ ಮಹರ್ಷಿ ವೇದಿಕ್ ಸಿಟಿ. ಇದನ್ನು 1982ರಲ್ಲಿ ಮಹರ್ಷಿ ಮಹೇಶ್ ಯೋಗಿ ಅವರ ಮಾರ್ಗದರ್ಶನದಲ್ಲಿ ಸ್ಥಾಪಿಸಲಾಯಿತು. ಈ ನಗರದ ವಿಶೇಷತೆ ಏನೆಂದ್ರೆ ಅಲ್ಲಿನ ಅಧಿಕೃತ ಭಾಷೆ ಸಂಸ್ಕೃತ. ಎರಡನೇ ಭಾಷೆಯಾಗಿ ಇಂಗ್ಲಿಷ್ ಬಳಸುತ್ತಾರೆ. ಭಾರತದ ಮೂಲ ವೇದ ಸಂಸ್ಕೃತಿಯನ್ನು ಅಮೆರಿಕಾದ ಮಣ್ಣಿನಲ್ಲಿ ಬಿತ್ತಿದ ಕೀರ್ತಿ ಈ ನಗರಕ್ಕೆ ಸಲ್ಲುತ್ತದೆ. ಈಗ ಅಸಲಿ ವಿಷಯಕ್ಕೆ ಬರೋಣ. ಈ ನಗರದಲ್ಲಿ ಚಲಾವಣೆಯಲ್ಲಿರುವ ಕರೆನ್ಸಿಯನ್ನು ರಾಮ ಎಂದೇ ಕರೆಯಲಾಗುತ್ತೆ. ಒಂದು ರಾಮ ನೋಟಿನ ಮೌಲ್ಯ ಅಮೆರಿಕಾದ $10ಗೆ ಸಮ. ಅಂದ್ರೆ ನಮ್ಮ ಭಾರತದ ರೂಪಾಯಿ ಲೆಕ್ಕದಲ್ಲಿ ಒಂದು ರಾಮನ ನೋಟಿನ ಬೆಲೆ ಸುಮಾರು 800 ರೂಪಾಯಿಗೂ ಹೆಚ್ಚು. ಈ ನೋಟುಗಳ ಮೇಲೆ ಶ್ರೀರಾಮನ ಚಿತ್ರ ಮತ್ತು ರಾಮರಾಜ್ಯ ಎಂಬ ಬರಹವಿದೆ. ಸ್ಥಳೀಯ ಅಂಗಡಿಗಳು, ಹೋಟೆಲ್ಗಳು ಮತ್ತು ಬ್ಯಾಂಕ್ಗಳಲ್ಲಿ ಈ ಕರೆನ್ಸಿ ಅಧಿಕೃತವಾಗಿ ಚಲಾವಣೆಯಲ್ಲಿದೆ. ವಿಜ್ಞಾನಿಗಳೇ ಇಲ್ಲಿನ ರಾಮಭಕ್ತರು. ಇಲ್ಲಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ನಗರವನ್ನು ನಡೆಸುತ್ತಿರುವುದು ಸಾಮಾನ್ಯ ಜನರಲ್ಲ, ಬದಲಾಗಿ ಉನ್ನತ ಮಟ್ಟದ ವಿಜ್ಞಾನಿಗಳು. ಕ್ವಾಂಟಮ್ ಫಿಸಿಕ್ಸ್ ತಜ್ಞ ಜಾನ್ ಹೆಗ್ಲಿನ್ ಇಲ್ಲಿನ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು. ಇಲ್ಲಿರುವ ಬಹುತೇಕರು ಅಮೆರಿಕನ್ ಮೂಲದವರಾಗಿದ್ದರೂ ಸನಾತನ ಧರ್ಮದ ತತ್ವಗಳಿಗೆ ಮಾರು ಹೋಗಿ ಹಿಂದೂ ಧರ್ಮವನ್ನ ಅಪ್ಪಿಕೊಂಡಿದ್ದಾರೆ. ನಾಸಾ ಮತ್ತು ವಿಶ್ವದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ವಿಜ್ಞಾನಿಗಳು ಇಲ್ಲಿ ವೇದಗಳ ಮೇಲೆ ಸಂಶೋಧನೆ ನಡೆಸುತ್ತಿದ್ದಾರೆ. ಈ ನಗರದ ಪ್ರತಿಯೊಂದು ಕಟ್ಟಡವನ್ನು ಪ್ರಾಚೀನ ಭಾರತೀಯ ವಾಸ್ತುಶಾಸ್ತ್ರದ ಪ್ರಕಾರವೇ ನಿರ್ಮಿಸಲಾಗಿದೆ. ಪ್ರತಿಯೊಂದು ಮನೆಯ ಮೇಲೆ ಕಲಶಗಳನ್ನ ಕಾಣಬಹುದು. ಇಲ್ಲಿನ ವಾತಾವರಣ ಎಷ್ಟು ಶಾಂತವಾಗಿದೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಮಗಳು ಇವಾಂಕಾ ಟ್ರಂಪ್ ಕೂಡ ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ಶಾಂತಿಯುತ ಜೀವನ ಶೈಲಿಯನ್ನ ಶ್ಲಾಘಿಸಿದ್ರು. ಇಲ್ಲಿ ಆಯುರ್ವೇದ ಚಿಕಿತ್ಸೆ, ಯೋಗ ಮತ್ತು ವೇದ ಪಠಣಕ್ಕೆ ಹೆಚ್ಚಿನ ಒತ್ತನ್ನ ನೀಡಲಾಗ್ತಿದೆ. ಭಾರತದಲ್ಲಿ ರಾಮರಾಜ್ಯದ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ. ಆದ್ರೆ ಅತ್ತ ಅಮೆರಿಕಾದಲ್ಲಿ ಒಂದು ನಗರವೇ ರಾಮನ ಹೆಸರಿನಲ್ಲಿ ಮಾದರಿಯಾಗಿ ನಿಂತಿದೆ. ವಿಜ್ಞಾನ ಮತ್ತು ವೇದಗಳು ಹೇಗೆ ಕೈಜೋಡಿಸಿ ಒಂದು ಸುಂದರ ಸಮಾಜ ನಿರ್ಮಿಸಬಹುದು ಅನ್ನೋದಕ್ಕೆ ಈ ಮಹರ್ಷಿ ವೇದಿಕ್ ಸಿಟಿ ಉತ್ತಮ ಉದಾಹರಣೆಯಾಗಿದೆ.